ರಿಪಬ್ಲಿಕ್ ಡೇ ಹತ್ರ ಬಂದಿದ್ದೆ ಪಾಕಿಸ್ತಾನ ಟೆರರಿಸ್ಟ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತದೆ. ಒಂದ್ ಕಡೆ ಪಾಕಿಸ್ತಾನ ಕಡೆಯಿಂದ ಇಂಡಿಯಾಗೆ ಮಲ್ಟಿಪಲ್ ಡ್ರೋನ್ಸ್ ನ ಕಳ್ಸಿಕೊಟ್ರು, ಅದು ಕೂಡ ಡ್ರೋನ್ಸ್ ಲೈಟ್ಸ್ ನ ಆನ್ ಮಾಡಿ. ಬಟ್ ಅದನ್ನ ಹೆಂಗು ಇಂಡಿಯನ್ ಆರ್ಮಿ ಡೆಸ್ಟ್ರಾಯ್ ಮಾಡಿದ್ರು. ಬಟ್ ಅದನ್ನ ಕಳ್ಸಿಕೊಡಿದ ಪರ್ಪಸ್ ಬಂದು ಒಂದು ಬ್ಲೈಂಡ್ ಸ್ಪಾಟ್ಸ್ ಎಲ್ಲಿದೆ ಅಂತ ಚೆಕ್ ಮಾಡೋದಕ್ಕೆ, ಇನ್ನೊಂದು ಇಂಡಿಯನ್ ಆರ್ಮಿ ಎಷ್ಟು ಟೈಮ್ ತಗೋತಾರೆ ಒಂದು ಡ್ರೋನ್ ನ ಡೆಸ್ಟ್ರಾಯ್ ಮಾಡೋದಕ್ಕೆ ಅಂತ ತಿಳ್ಕೊಳ್ಳೋದಕ್ಕೆ. ಇದೆಲ್ಲ ನಡೀತಾ ಇರಬೇಕಾದ್ರೆ ಇನ್ನೊಂದು ಕಡೆ ಲಾಸ್ಟ್ ಸಂಡೇ ಇಂಡಿಯನ್ ಆರ್ಮಿಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ. ಏನಂತ ಅಂದ್ರೆ ಜಮ್ಮು ಫಾರೆಸ್ಟ್ ಅಲ್ಲಿ ಒಂದು ಬಂಕರ್ ಅಲ್ಲಿ ಟೆರರಿಸ್ಟ್ ಇದಾರೆ ಅಂತ. ಸೊ ಇಂಡಿಯನ್ ಆರ್ಮಿ ಹೋಗಿ ಆ ಬಂಕರ್ ನ ರೌಂಡ್ ಅಪ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೆರರಿಸ್ಟ್ ಹಾಕಿದ ಒಂದು ಗ್ರೆನೇಡ್ ಇಂದ ನಮ್ ಇಂಡಿಯನ್ ಸೋಲ್ಜರ್ಸ್ 8 ಜನಗೆ ಇಂಜುರಿ ಆಗುತ್ತೆ. ಬಟ್ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಅದರಲ್ಲಿ ಒಬ್ರು ಸಾವನ್ ಕೂಡ ಆಗ್ತಾರೆ. ಇದು ನಮ್ ಇಂಡಿಯಾಗೆ ತುಂಬಾ ಬೇಜಾರಾಗುವಂತ ವಿಷಯ. ಬಟ್ ಅಲ್ಲಿಂದ ಟೆರರಿಸ್ಟ್ ಎಸ್ಕೇಪ್ ಆಗ್ತಾರೆ. ಆದ್ರೆ ಆ ಫಾರೆಸ್ಟ್ ಇಂದ ಎಸ್ಕೇಪ್ ಆಗಕ್ಕೆ ಏನೇನೆಲ್ಲ ರೂಟ್ಸ್ ಇದೆ ಅದನ್ನ ಇಂಡಿಯನ್ ಆರ್ಮಿ ಬ್ಲಾಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಡ್ರೋನ್ಸ್ ಇಂದ ಆ ಟೆರರಿಸ್ಟ್ ಎಲ್ಲಿದ್ದಾರೆ ಅಂತ ಸರ್ಚ್ ಕೂಡ ಮಾಡ್ತಾ ಇದಾರೆ. ಬಟ್ ಇದ್ರಲ್ಲಿ ಇನ್ನೊಂದು ವಿಷಯ ಏನಂತ ಅಂದ್ರೆ ಒಬ್ಬ ಮನುಷ್ಯ ಬದುಕೋದಕ್ಕೆ ಏನೇನ್ ಸಾಮಗ್ರಿಗಳೆಲ್ಲ ಬೇಕು ಅದೆಲ್ಲ ಕೂಡ ಬಂಕರ್ ಅಲ್ಲಿ ಇತ್ತು. ಸೊ ಅವ್ರು ಎಷ್ಟು ಮಂತ್ಸ್ ಇಂದ ಸ್ಟೇ ಮಾಡಿದ್ರು, ಅವ್ರ ಪ್ಲಾನ್ಸ್ ಏನೇನಿತ್ತು ಆ ವಿಷಯ ಇವ್ರು ಇನ್ನೂ ಏನು ರಿಪೋರ್ಟ್ ಬಂದಿಲ್ಲ. 2026 ಅಲ್ಲಿ ಇದು ಥರ್ಡ್ ಆಪರೇಷನ್ ನಡೀತಾ ಇರೋದು. ಇದಕ್ ಮುಂಚೆ 2 ಆಪರೇಷನ್ಸ್ ಎನ್ಕೌಂಟರ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ಇವಾಗ ನಡೆಸ್ತಾ ಇರೋ ಥರ್ಡ್ ಆಪರೇಷನ್ ಹೆಸರು ಬಂದು ಆಪರೇಷನ್ ಟ್ರಾಶಿ 1 ಅಂತ. ಸೊ ಇದು ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗ್ಬೇಕು ಅಂತ ಕೇಳ್ಕೊಳ್ಳೋಣ. ಸೊ ಇದೇ ತರನೇ ಇಂಟರ್ನ್ಯಾಷನಲ್ ಲೆವೆಲ್ ಏನೇ ಕಾನ್ಫ್ಲಿಕ್ಟ್ಸ್ ನಡೆದ್ರು ಅದನ್ನ ಒಂದು ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಪಡ್ತಾ ಇದೀವಿ. ಇದ್ರ ಜೊತೆಗೆ ನಾವು ಸ್ಟಾಕ್ ಮಾರ್ಕೆಟ್, ಫಿನಾನ್ಸ್ ಬಗ್ಗೆ ಕೂಡ ವಿಡಿಯೋಸ್ ನ ಮಾಡ್ತೀವಿ. ಸೊ ನಾವು ಒಂದ್ಸಲಿ ನಮ್ಮ ಪೇಜ್ ನ ವಿಸಿಟ್ ಮಾಡಿ, ನಿಮ್ ಕಂಟೆಂಟ್ ಇಷ್ಟ ಆದ್ರೆ ತಪ್ಪದೆ ಫಾಲೋ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಈ ವಿಡಿಯೋನ ಶೇರ್ ಮಾಡಿ.